ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ. ಗುರು, ನೀನು 10,000 ಇಟ್ಟುಕೊಂಡು ಟ್ರೇಡಿಂಗ್ ಶುರು ಮಾಡಿದೀಯಾ ಅಂತ ಅನ್ಕೋ. ಒಂದು ತಪ್ಪು ಟ್ರೇಡಿನಲ್ಲಿ 8,000 ಲಾಸ್ ಆಯಿತು. ಈಗ ಹೇಳು, ನೀನು ಟ್ರೇಡಿಂಗ್ ಮುಂದುವರಿಸೋಕ್ಕಾಗುತ್ತಾ? ಹೆಚ್ಚಿನ ಜನ ಟ್ರೇಡಿಂಗ್ನಲ್ಲಿ ಲಾಸ್ ಆಗುವುದಕ್ಕೆ ಕಾರಣ ಕೆಟ್ಟ ಸ್ಟ್ರಾಟಜಿ ಅಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದಿರುವುದು. ಇವತ್ತು ಅದನ್ನು ಒಂದು ಕತೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ತಗೋಣ. ಒಬ್ಬ ರೈತ 10 ಎಕರೆ ಜಮೀನು ಹೊಂದಿರುತ್ತಾನೆ. ಅವನು ಒಂದೇ ಬೆಳೆಗೆ ಮಾತ್ರ ಎಲ್ಲ ಹಣ ಹಾಕ್ತಾನ? ಅಂದರೆ 10 ಎಕರೆಯಲ್ಲಿ ಒಂದೇ ಬೆಳೆ ಬಿತ್ತಾನ? ಇಲ್ಲ ತಾನೆ, ಬೇರೆ ಬೇರೆ ಬಿತ್ತಾನೆ. ಸ್ವಲ್ಪ ಜೋಳ, ಸ್ವಲ್ಪ ರಾಗಿ, ಸ್ವಲ್ಪ ಮೆಕ್ಕೆಜೋಳ, ಹೀಗೆ ಬೇರೆ ಬೇರೆ ಬೆಳೆಯುತ್ತಾನೆ. ಯಾಕೆ? ಒಂದು ಬೆಳೆ ಹಾಳಾದರೂ ಉಳಿದ ಬೆಳೆಗಳಿಂದ ನಷ್ಟವನ್ನು ಸರಿದೂಗಿಸಬಹುದು. ಇದನ್ನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ. ಟ್ರೇಡಿಂಗ್ನಲ್ಲೂ ಇದೇ ನಿಯಮ. ನಿನ್ನ ಬಳಿ 1,00,000 ಇದೆ ಅಂದರೆ ಅದನ್ನೆಲ್ಲ ಒಂದೇ ಟ್ರೇಡಿಗೆ ಹಾಕಬೇಡ. ಯಾಕೆಂದರೆ ಆ ಟ್ರೇಡ್ ತಪ್ಪಾದರೆ ನಿನ್ನ ಕ್ಯಾಪಿಟಲ್ ಎಲ್ಲ ದೊಡ್ಡ ಹೊಡೆತ ಬೀಳಬಹುದು. ಆದ್ದರಿಂದ ಮೊದಲು ನಿರ್ಧಾರ ಮಾಡು, ಒಂದು ಟ್ರೇಡ್ನಲ್ಲಿ ಎಷ್ಟು ನಷ್ಟವನ್ನು ಸಹಿಸಬಹುದು. ಅದಕ್ಕೆ ತಕ್ಕಂತೆ ಪೊಸಿಷನ್ ಸೈಜ್ ಮತ್ತು ಸ್ಟಾಪ್ ಲಾಸ್ ಯೋಜಿಸು. ಹೊಸ ಟ್ರೇಡರ್ಸ್ಗಳು ಏನು ಮಾಡ್ತಾರೆ ಗೊತ್ತಾ? ಈ ಟ್ರೇಡ್ ಖಂಡಿತ ಗೆಲ್ಲುತ್ತೆ ನಂಬಿ ಬಹಳ ದೊಡ್ಡ ಪೊಸಿಷನ್ ತೆಗೆದುಕೊಳ್ಳುತ್ತಾರೆ. ಆದರೆ ಮಾರ್ಕೆಟ್ ಯಾರಿಗೂ ಗ್ಯಾರಂಟಿ ಕೊಡುವುದಿಲ್ಲ. ಆದ್ದರಿಂದ ಯಾವ ಟ್ರೇಡ್ನಲ್ಲಿಯೂ ನಷ್ಟದ ಸಾಧ್ಯತೆಯನ್ನು ಮೊದಲು ಒಪ್ಪಿಕೊಂಡು ಯೋಜನೆ ಮಾಡಬೇಕು. ನೆನಪಿಟ್ಕೋ ಗುರು, ಒಳ್ಳೆಯ ಟ್ರೇಡರ್ ಹೆಚ್ಚು ಲಾಭ ಮಾಡೋದರಿಂದ ಬದುಕಲ್ಲ, ದೊಡ್ಡ ನಷ್ಟವನ್ನು ತಪ್ಪಿಸಿಕೊಳ್ಳುವುದರಿಂದ ದೀರ್ಘಕಾಲ ಉಳಿಯುತ್ತಾನೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಮೊದಲು ನಿನ್ನ ಕ್ಯಾಪಿಟಲ್ ಉಳಿಸಿಕೊಳ್ಳುವ ಕಲೆ. ಮುಂದಿನ ವಿಡಿಯೋದಲ್ಲಿ ಸ್ಟಾಪ್ ಲಾಸ್ ಯಾಕೆ ಟ್ರೇಡರ್ನ ಅತ್ಯುತ್ತಮ ಸ್ನೇಹಿತ, ಅದನ್ನು ನಿಜವಾದ ಉದಾಹರಣೆಯೊಂದಿಗೆ ಕಲಿಯೋಣ. ಒಂದು ಸಾಲು ನೆನಪಿಟ್ಕೋ, ಮೊದಲು ಕ್ಯಾಪಿಟಲ್ ಉಳಿಸು, ನಂತರ ಪ್ರಾಫಿಟ್ ತಾನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.